ಪುಷ್ಪಾವತಿ ಅವರು ಹೋಗ್ಲಿಕ್ಕೆ ಅವಕಾಶ ಇದೆ, ಯಾಕಂದ್ರೆ ವಿಕ್ಟಿಮ್ ಫ್ಯಾಮಿಲಿ ಹೋಗ್ತಾ ಇಲ್ಲ, ಅವರು ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನ್ಯಾಯ ಬೀದಿಯಲ್ಲಿ ಸಿಗಬೇಕು, ಆ ಬೀದಿ ಹೋರಾಟದಿಂದ ನಮಗೆ ದುಡ್ಡು ಬರಬೇಕು ಎನ್ನುವಂತ ಮನೋಸ್ಥಿತಿಯಲ್ಲಿ ಅವರು ಇರುವುದರಿಂದ ಅವರು ಕೋರ್ಟಿಗೆ ಹೋಗುದು. ಸಂತೋಷ ಮಾಡಲಿಲ್ಲ ಅಂತ ಆದ ಹೇಳಿ ಕೋರ್ಟು ಹೇಳಿದೆ. ಆದರೆ ಇದನ್ನು ಮಾಡಿದ್ದು ಧರ್ಮಸ್ಥಳದವರು ನಮ್ಮ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಮಾನಹಾನಿಕರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಕೇಸ್ ಹಾಕಿದ್ರು. ಇವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಬೇಕಾಗಿ ಇವರಿಗೆ ಬೇರೆ ಒಂದು ಮಾರ್ಗ ಬೇಕಿತ್ತು. ಅದಕ್ಕಾಗಿ ಸೃಷ್ಟಿಯಾದದ್ದೇ ಬುರುಡೆ. ಆ ಪ್ರಕರಣದ ಬಗ್ಗೆ ಎಲ್ಲ ಮಾತಾಡುವವರು ಎಲ್ಲರೂ ಬಂದದ್ದು ಘಟನೆ ನಡೆದು 10 ವರ್ಷಗಳ 12 ವರ್ಷಗಳ ಎಲ್ಲರೂ ಬಂದದ್ದು. ಅದು ತಮ್ಮಣ್ಣ ಶೆಟ್ಟಿ ಅವರು ಇರ್ಬೋದು, ಪ್ರಸನ್ನ ರವಿ ಅವರು ಇರ್ಬೋದು, ಇತ್ತೀಚೆಗೆ ಬಂದ ಸಮೀರ್ ಇರ್ಬೋದು, ಬೇರೆ ಬೇರೆ ಯೂಟ್ಯೂಬರ್ಸ್ ಇರ್ಬೋದು. ಇವರು ಎಲ್ಲರೂ ಇವರು ಕೊಟ್ಟಂತಹ ಟ್ರೈನಿಂಗ್ ಏನು ಅಂತ ಹೇಳಿದ್ರೆ, ಟ್ರಯಲ್ ಕೋರ್ಟು ಸಾಕ್ಷಿಗಳ ಆಧಾರದ ಮೇಲೆ ಕೊಟ್ಟಂತಹ ಜಜ್ಮೆಂಟ್ ನಲ್ಲಿ ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಎನ್ನುವುದನ್ನು ಇವರು ಹೇಳ್ತಾ ಹೋಗುದು. ಸುಳ್ಯದಲ್ಲಿ ಕೆವಿಜಿ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿದ್ದಂತ ಎಸ್ ರಾಮಕೃಷ್ಣ ಅವರನ್ನ ಅವರ ಮಗನ ಎದುರಲ್ಲೇ ಕಡಿದು ಕೊಲ್ಲಲಾಯಿತು. ಬಂಗ್ಲಗುಡ್ಡೆಯಲ್ಲಿ 25 ಜನ ಓದ್ತಿದ್ದೇನೆ, ಅಲ್ಲಿ ಮುಳಿಕಾರಲ್ಲಿ ಇಷ್ಟು ಜನ ಓದ್ತಿದ್ದೇನೆ, ಅಲ್ಲಿ ಇಷ್ಟು ಜನ ಓದ್ತಿದ್ದೇನೆ ಎಲ್ಲ ಕಥೆ ಹೇಳ್ತಾರೆ. ಆ ಟೈಮಲ್ಲಿ ಇವರು ಎಲ್ಲ ಲೆಕ್ಕ ಹಾಕ್ತಾರೆ ಎಷ್ಟು ಜನ ಅಂತೇಳಿ. ನೋಡೋ 427 ಜನಗಳ ಲೆಕ್ಕ ಸಿಗ್ತದೆ ಊತಿದ್ದು. ಆದ್ರೆ ಈ ಷಡ್ಯಂತ್ರ ಮಾಡಿದವರು ಯಾರು? ಮೈಶೆಟ್ಟಿ ಮರೋಡಿ, ಗಿರೀಶ್ ಮಠಣ್ಣವರು, ಟಿ ಜಯಂತ್, ಸೋಮನಾಥ ನಾಯಕ್, ಪ್ರಸನ್ನ ರವಿ, ತಮ್ಮಣ್ಣ ಶೆಟ್ಟಿ ಇವರೆಲ್ಲರೂ ಈ ಷಡ್ಯಂತ್ರದಲ್ಲಿ ಮಾಡಿ. ಸಂತೋಷವು ಮಾಡಲಿಲ್ಲ ಅಂತ ಆದ ಹೇಳಿ ಕೋರ್ಟು ಹೇಳಿದೆ. ಆದರೆ ಇದನ್ನು ಮಾಡಿದ್ದು ಧರ್ಮಸ್ಥಳದವರು. ಅಂದ್ರೆ ಮೊದಲೇ ಅವರು 3 ಜನರ ಹೆಸರು, ಮೊದಲೇ ಅವರ 3 ಜನರು. ಅದು ಅಲ್ಲದೆ 2019ರಲ್ಲಿ ಚಂದಪ್ಪ ಗೌಡ್ರು ಒಂದು 319 ಅಪ್ಲಿಕೇಶನ್ ಹಾಕ್ತಾರೆ. 2016ರಲ್ಲಿ ಪ್ರಾಸಿಕ್ಯೂಷನ್ ವಕೀಲ ಮೋಹಿತ್ ಅವರು ಒಂದು 319 ಅಪ್ಲಿಕೇಶನ್ ಹಾಕಿದ್ರು. ಅದಕ್ಕೆ ಇವರು ಹಾಜರಾಗಿದ್ರು, ವೈಜ್ಞಾನಿಕ ತನಿಖೆಗೆ ಒಳಪಟ್ಟಿದ್ರು. ಅದ ನಂತರ ಇವರನ್ನು ವಿಚಾರಣೆ ನಡೆಸದೆ ಕೋರ್ಟು ಡಿಸ್ಚಾರ್ಜ್ ಮಾಡಿತ್ತು. ಅದರ ನಂತರ ಪುನಃ 2019ರಲ್ಲಿ ಚಂದಪ್ಪ ಗೌಡ್ರು ಒಂದು 319 ಅಪ್ಲಿಕೇಶನ್ ಹಾಕ್ತಾರೆ, ಪುನಃ ಅವರನ್ನು ಸೇರಿಸಬೇಕು ಅಂತ ಹೇಳಿ. ಆಗ ಇವರಿಗೆ ಪುನಃ ಸಮನ್ಸ್ ಆಗ್ತದೆ. ಆ ಸಮನ್ಸ್ನ ಮೇಲೆ ಇವರು ಹೈಕೋರ್ಟಿಗೆ ಹೋಗ್ತಾರೆ. ನಮ್ಮನ್ನು ಆಲ್ರೆಡಿ ಇದು ವೈಜ್ಞಾನಿಕ ಪರೀಕ್ಷೆ ಆಗಿದೆ ಅಂತ ಹೇಳಿ. ಆಗ ಹೈಕೋರ್ಟ್ ಅದನ್ನು ಸ್ಟೇ ಕೊಡ್ತದೆ. ಇವರನ್ನು ಪುನಃ ಮಾಡ್ಬೇಕಂತ ಹೇಳಿ ವಿಚಾರಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ಟೇ ಕೊಡ್ತಾರೆ. ಅದನ್ನೇ ಇವ್ರು ಹೇಳ್ತಾ ಇರೋದು, ಅವರು ವಿಚಾರಣೆ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಇಂದ ಸ್ಟೇ ತಂದ್ರು ಅಂತ ಹೇಳಿ. ಆಲ್ರೆಡಿ ಒಮ್ಮೆ ಅವರ ತನಿಖೆ ಆಗಿದೆ. ಈಗಲೂ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಅವರು ಬ್ರೈನ್ ಮ್ಯಾಪಿಂಗ್ ಪಾಲಿಗ್ರಾಫ್ ಟೆಸ್ಟ್ಗೆ ಒಳಪಟ್ಟಿದ್ದಾರೆ ಎನ್ನುವುದಕ್ಕೆ ಅವ್ರು ದಾಖಲೆ ಕೊಡ್ಲಿಲ್ಲ ಅಂತ ಹೇಳಿ. ದಾಖಲೆ ಯಾರು ಕೊಡ್ಬೇಕು? ಇವರು ಕೊಡ್ಬೇಕಾ? ಇಲ್ಲ, ಕೋರ್ಟ್ ಆದೇಶದ ಮೇರೆಗೆ ಸಿಬಿಐನವರು ಇವರನ್ನು ಮಡಿವಾಳಕ್ಕೆ ಮತ್ತು ಮೆಡ್ರಾಸಿಗೆ ಕರ್ಕೊಂಡೋಗಿ ಬ್ರೈನ್ ಮ್ಯಾಪಿಂಗ್ ಮತ್ತು ಪಾಲಿಗ್ರಾಫ್ ಟೆಸ್ಟ್ ಮಾಡಿದ್ರು. ಆ ರಿಪೋರ್ಟ್ ಅನ್ನು ಆ ಸಂಸ್ಥೆಯವರು, ಯಾರು ಟೆಸ್ಟ್ ಮಾಡಿದಂತ ಸಂಸ್ಥೆಯವರು ಸಿಬಿಐಗೆ ಕೊಡ್ತಾರೆ. ಸಿಬಿಐನವರು ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಅದು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಇವನು ಸುರಿನ ಜಜ್ಮೆಂಟ್ ಅಲ್ಲಿ ಮೆನ್ಷನ್ ಇದೆ. ಅದರ ನಂತರ ಎಕ್ವಿಟ್ ಆದ ಕೂಡಲೇ ಅದು ಸಿಬಿಐನವರು ಅಪೀಲ್ ಹೋಗ್ಬೇಕಿತ್ತು. ಒಬ್ಬ ಆರೋಪಿ ಒಂದು ಕೇಸಲ್ಲಿ ಎಕ್ವಿಟ್ ಆಗಿದೆ ಅಂತ ಆದ ಮೇಲೆ ಒಂದ ತನಿಖಾ ಸಂಸ್ಥೆ ಮೇಲ್ಮನವಿ ಸಲ್ಲಿಸಬೇಕು, ಇಲ್ಲಾಂದ್ರೆ ವಿಕ್ಟಿಮ್ ಫ್ಯಾಮಿಲಿಗೆ ಅವಕಾಶ ಇದೆ. ಆದ್ರೆ ಇವರು ಮಾಡ್ಲಿಲ್ಲ. ಆದ್ರೆ ಸಿಬಿಐನವರು ಹೋಗ್ಲೇಬೇಕಿತ್ತು. ಸಿಬಿಐನವರಿಗೆ ಅದು ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅವರಿಗೆ ಟೈಮ್ ಬಾಂಡ್ ಇಲ್ಲ. ವಿಕ್ಟಿಮ್ ಫ್ಯಾಮಿಲಿಗಾದ್ರೆ 60 ದಿವಸದಲ್ಲಿ ಹೋಗ್ಬೇಕು. ಸಿಬಿಐಗೆ ಟೈಮ್ ಬಾಂಡ್ ಇಲ್ಲ. ಅವ್ರು ಯಾವ ಟೈಮಲ್ಲಿ ಬೇಕಾದ್ರೆ ಅಪೀಲ್ ಹೋಗ್ಬೋದು. ಮತ್ತು ಆ ಡಿಲೇ ಯಾಕೆ ಆಯ್ತು ಎನ್ನುವುದಕ್ಕೆ ಒಂದು ಎಕ್ಸ್ಪ್ಲೈನ್ ಕೊಟ್ರೆ ಆಯ್ತು. ಯಾಕಂದ್ರೆ ಸಿಬಿಐನವರದ್ದು ದೊಡ್ಡ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುತ್ತೆ. ಅದರಿಂದ ಅವರು ಹೋಗ್ಲಿಕ್ಕಾಗಲಿ. ಕೊನೆಗೆ ಅವರು 87ನೇ ದಿವಸಕ್ಕೆ ಅವರು ಡಿಲೇ ಕಂಡೋಲೆನ್ಸ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಅಪೀಲ್ ಹೋದ್ರು. ಅಪೀಲ್ ಸಿಬಿಐನವರು ಅಪೀಲ್ ಹೋಗಿದ್ದಾರೆ ಅಂತ ಗೊತ್ತಾದ ಕೂಡಲೇ
ಚಂದಪ್ಪ ಗೌಡರು ಒಂದು ರಿಟ್ ಪಿಟಿಷನ್ ಹಾಕಿದ್ರು, ಈ ಪ್ರಕರಣದ ಮರು ತನಿಖೆ ಆಗಬೇಕು ಅಂತ ಹೇಳಿ. ಎಂ.ಆರ್. ಬಾಲಕೃಷ್ಣ ಅಂತ ಹೇಳಿ ಒಬ್ರು ಅಡ್ವೊಕೇಟ್ ಅದನ್ನು ರೆಪ್ರೆಸೆಂಟ್ ಮಾಡಿದ್ರು. ಸಂತೋಷ್ ರಾವ್ ಒಂದು ಅಪ್ಲಿಕೇಶನ್ ಹಾಕಿದ, ನನ್ನನ್ನು ಇಷ್ಟು ವರ್ಷಗಳ ಕಾಲ ಜೈಲಲ್ಲಿಟ್ಟು ನಂಗೆ ಅನ್ಯಾಯ ಮಾಡಿದರೆ, ನಂಗೆ ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು 50 ಲಕ್ಷ ಅಂತ ಹೇಳಿ. ಎರಡೂ ಅಪ್ಲಿಕೇಶನ್ಗಳು ಸಿಂಗಲ್ ಬೆಂಚ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಆಯ್ತು. ಸಿಬಿಐನವರು ಮರ್ಡರ್ ಕೇಸ್ಗೆ ಅಪೀಲ್ ಮಾಡಿದ್ರೆ ಅದು ಡಿವಿಷನ್ ಬೆಂಚಿಗೆ ಹೋಗ್ತದೆ. ಎಂ ಕಾಜಿ ಮತ್ತು ಶ್ರೀನಿವಾಸ್ ಅಂತ ಹೇಳಿ ಇಬ್ರು ಜಸ್ಟಿಸ್ಗಳಿದ್ದ ಬೆಂಚ್ ಅದು. ಅಲ್ಲಿಗೆ ವಿಚಾರಣೆ ಆರಂಭ ಆದಾಗ ಎಂ.ಆರ್. ಬಾಲಕೃಷ್ಣ ಅವರು ಹೇಳಿದರು, ಈ ಕೇಸಿಗೆ ಸಂಬಂಧಪಟ್ಟಾಗೆ 2 ರಿಟ್ ಪಿಟಿಷನ್ಗಳು ಸಿಂಗಲ್ ಬೆಂಚಿನಲ್ಲಿ ಬಾಕಿ ಇದೆ ವಿಚಾರಣೆಗೆ, ಅದು ವಿಚಾರಣೆ ಆಗುವವರೆಗೆ ಅಪೀಲ್ ಅನ್ನು ವಿಚಾರಣೆ ಮಾಡಬಾರ್ದು ಅಂತ ಅವರು ಆಕ್ಷೇಪಣೆ ಸಲ್ಲಿಸಿದ್ರು. ಅವರು ಆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಬೇಕಾಗಿಯೇ ಈ 2 ರಿಟ್ ಪಿಟಿಷನ್ ಹಾಕಿದ್ರು. ಆಯ್ತಾ, ವ್ಯವಸ್ಥಿತವಾಗಿ ಮಾಡ್ಕೊಂಡು ಇದು ವ್ಯವಸ್ಥಿತವಾಗಿ ಮಾಡಿರುವಂತದ್ದು. ಅಲ್ಲಿ ಆಗ ಇಬ್ರು ಜಸ್ಟಿಸ್ಗಳು ಏನು ಹೇಳಿದ್ರು, 2 ರಿಟ್ ಪಿಟಿಷನ್ ಈ ಬೆಂಚಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರು. ಪುನಃ ಆ 2 ರಿಟ್ ಪಿಟಿಷನ್ ಈ ಬೆಂಚಿಗೆ ಟ್ರಾನ್ಸ್ಫರ್ ಆಯ್ತು. ಆಗ 2 ರಿಟ್ ಪಿಟಿಷನ್ಗಳ ಮೇಲಿನ ಆರ್ಗ್ಯುಮೆಂಟ್, ಅದಕ್ಕೆ ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಅವರ ಅಬ್ಜೆಕ್ಷನ್, ಈ ಅಪೀಲ್ ಮೇಲೆ ಇವರ ಆರ್ಗ್ಯುಮೆಂಟ್, ಅದಕ್ಕೆ ಈ ಇಬ್ರು ವಕೀಲರುಗಳ ಅಬ್ಜೆಕ್ಷನ್, ಈ ರೀತಿಯಾಗಿ ಕಲಸು ಮೇಲದವರ ಆಯ್ತು ಇಡೀ ಪ್ರಕರಣ. 2 ರಿಟ್ ಪಿಟಿಷನ್, 1 ಅಪೀಲ್. ಒಟ್ಟಾರೆಯಾಗಿ ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೆ ಡಿವಿಷನ್ ಬೆಂಚಿಗೆ ಸಾಧ್ಯ ಆಗಲಿಲ್ಲ. ಪರಿಣಾಮ ಏನಾಯ್ತು, 3 ಇದನ್ನು ಕೇಸ್ಗಳನ್ನು ಡಿಸ್ಮಿಸ್ ಮಾಡಿದ್ರು. 2 ರಿಟ್ ಪಿಟಿಷನ್ ಡಿಸ್ಮಿಸ್ ಆಯ್ತು, ಅಪೀಲು ಡಿಸ್ಮಿಸ್ ಆಯ್ತು. ಅದ ನಂತರ ಅವಕಾಶ ಏನಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಇತ್ತು. ಈಗಲೂ ಸಿಬಿಐನವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶಗಳು ಈಗಲೂ ಮುಕ್ತವಾಗಿದೆ. ಆದ್ರೆ ಚಂದಪ್ಪ ಗೌಡರಿಗೆ ಒಂದು ಅವಕಾಶ ಇತ್ತು, ಅವರ ರಿಟ್ ಪಿಟಿಷನ್ ರಿಜೆಕ್ಟ್ ಆಗಿದೆ, ಡಿಸ್ಮಿಸ್ ಆಗಿದೆ. ಅವರು ಹೋಗ್ಬೋದಿತ್ತು ಸುಪ್ರೀಂ ಕೋರ್ಟಿಗೆ ಮರುತನಿಖೆಗೆ, ಅವರು ಹೋಗ್ಲಿಲ್ಲ. ಪರಿಹಾರ ಕೇಳಿ ಸಂತೋಷ ಹೋಗಿದ್ದಾನೆ, ಅದು ಡಿಸ್ಮಿಸ್ ಆಗಿದೆ, ಅವನು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ. ಈ ಲೆವೆಲ್ ಅಲ್ಲಿ ಆ ಕೇಸು ನಿಂತಿದೆ. ಅಂದ್ರೆ ಈಗಲೂ ಮಾಡ್ಬೋದು, ಅವರು ಯಾವ ಸಂದರ್ಭದಲ್ಲೂ ಮಾಡ್ಬೋದು. ಇವರಿಬ್ಬರಿಗೆ ಟೈಮ್ ಬಾರ್ ಆಗಿದೆ. ಯಾರಿಗೆ? ಚಂದಪ್ಪ ಗೌಡರು ಈಗ ಇಲ್ಲ. ಚಂದಪ್ಪ ಗೌಡರು ಆ ರಿಟ್ ಪಿಟಿಷನ್ ಮೇಲೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಲಿಕ್ಕೆ ಆಗುದಿಲ್ಲ. ಸಂತೋಷ್ ರಾವ್ ಸಹ ಅಪೀಲ್ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಸಂತೋಷ್ ಅವರ ಪರವಾಗಿ ವಕೀಲರನ್ನು ಎಂಗೇಜ್ ಮಾಡಿದ್ದು ಎಲ್ಲ ತಿಮ್ಮರೌಡಿ ಅವರ ಕೃಪೆ, ಅದರಿಂದ ಅವರು ಹೋಗುದಿಲ್ಲ. ಒಂದು ವೇಳೆ ಸಿಬಿಐನವರು ಇಷ್ಟರವರೆಗೆ ಹೋಗ್ಲಿಲ್ಲ, 1 ವರ್ಷ ಕಳೆಯಿತು, ಇಷ್ಟರವರೆಗೆ ಹೋಗ್ಲಿಲ್ಲ. ಆದ್ರಿಂದಾಗಿ ಕುಸುಮಾವತಿಯವರಿಗೆ ಹೋಗ್ಲಿಕ್ಕೆ ಅವಕಾಶಗಳಿವೆ. ಕುಸುಮಾವತಿಯವರು ಹೋಗ್ಲಿಕ್ಕೆ ಅವಕಾಶ ಇದೆ, ಯಾಕಂದ್ರೆ ವಿಕ್ಟಿಮ್ ಫ್ಯಾಮಿಲಿ. ಚಂದಪ್ಪ ಗೌಡರು ಈಗ ಇಲ್ಲ, ಅದನ್ನು ಕುಸುಮಾವತಿಯವರು ಹೋಗ್ಬೋದು. ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನ್ಯಾಯ ಬೀದಿಯಲ್ಲಿ ಸಿಗಬೇಕು, ಆ ಬೀದಿ ಹೋರಾಟದಿಂದ ನಮಗೆ ದುಡ್ಡು ಬರಬೇಕು ಎನ್ನುವಂತ ಮನೋಸ್ಥಿತಿಯಲ್ಲಿ ಅವರು ಇರುವುದರಿಂದ ಅವರು ಕೋರ್ಟಿಗೆ ಹೋಗುವುದಿಲ್ಲ. ಅವರು ಆ 2 ಅಪ್ಲಿಕೇಶನ್ ಅನ್ನು ರಿಟ್ ಪಿಟಿಷನ್ ಅನ್ನು ಯಾಕೆ ಹಾಕಿದ್ದಂತ ಹೇಳಿದ್ರೆ, ಸಿಬಿಐನವರು ಹಾಕಿದಂತ ಮೇಲ್ಮನವಿಯನ್ನು ರಿಜೆಕ್ಟ್ ಮಾಡಿಸಬೇಕು ಎನ್ನುವ ಏಕೈಕ ಕಾರಣ. ಇಲ್ಲದ್ರೆ ಅವರಿಗೆ ಬೇರೆ ಉದ್ದೇಶಗಳು ಇರಲಿಲ್ಲ. ಇದು ಸೌಜನ್ಯ ಪ್ರಕರಣ. ಈ ಪ್ರಕರಣ ಪುನಃ ಇವರ ಹೋರಾಟಗಳು ಸಾಧ್ಯ, ನೇರವಾಗಿ ಪುನಃ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ರು. ಆಗ ಧರ್ಮಸ್ಥಳದವರು ಏನು ಮಾಡಿದ್ರು, ಕಾನೂನಲ್ಲಿ ಇರುವಂತ ಅವಕಾಶವನ್ನು ಬೆಳೆಸಿಕೊಂಡು ಇವರು ನಮ್ಮ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಮಾನಹಾನಿಕರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅವರು ಕೇಸ್ ಹಾಕಿದ್ರು. ಹೈಕೋರ್ಟ್ ಅಲ್ಲಿ ಮಾನನಷ್ಟ ಮೊಕದ್ದಮೆಗಳನ್ನ ಹಾಕಿದ್ರು. ಹೈಕೋರ್ಟ್ ಸ್ಟೇ ಬಂತು. ಆದ್ರಿಂದ ಇವರಿಗೆ ಎಲ್ಲೂ ಪ್ರತಿಭಟನೆಗಳನ್ನು ಮಾಡ್ಲಿಕ್ಕೆ ಅವಕಾಶಗಳು ಸಿಗಲಿಲ್ಲ. ಯಾಕಂದ್ರೆ ಪರ್ಮಿಷನ್ ಸಿಗ್ತಾ ಇಲ್ಲ.
ಸ್ಟೇ ತಂದಿದ್ದಾರೆ. ಸ್ಟೇ ತಂದಿದ್ದಾರೆ. ಯಾಕಂತಂದ್ರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನೇ ಪಾರ್ಟಿ ಮಾಡಿಕೊಂಡು, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರನ್ನೇ ಪಾರ್ಟಿ ಮಾಡಿಕೊಂಡು ಹೈಕೋರ್ಟ್ ಇಂದ ಸ್ಟೇ ತಂದಿರುವುದು. ಆದ್ದರಿಂದ ಇವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಬೇಕಾಗಿ ಇವರಿಗೆ ಬೇರೆ ಒಂದು ಮಾರ್ಗ ಬೇಕಿತ್ತು. ಅದಕ್ಕಾಗಿ ಸೃಷ್ಟಿಯಾದದ್ದೇ ಬುರುಡೆ ಪ್ರಕರಣ. ಅಂದ್ರೆ ಇವಾಗ ಇದು ಒಂದು ಹಂತದ್ದು ಪ್ರಕರಣದಲ್ಲಿ ಇದೊಂದು ಹಂತ ಆದ್ರೆ, ಇದೊಂದು ಭಾಗ ಆದ್ರೆ, ಮತ್ತೊಂದ್ ಕಡೆ ಇವಾಗ ಹೊಸ ಮುಖ ಬಂದಿದೆ. ಕೆಲವು ಗಿರೀಶ್ ಮಟ್ಟಣ್ಣ ಇರ್ಲಿ ಅಥವಾ ತಮ್ಮಣ್ಣ ಶೆಟ್ಟಿ, ಪ್ರಸನ್ನ ರವಿ, ಈ ರೀತಿ ಕೆಲವೊಂದಿಷ್ಟು ಇವಾಗ ಇತ್ತೀಚೆಗೆ ವಿಡಿಯೋ ಮಾಡ್ಕೊಂಡು ಬಂದ ಸಮೀರ್ ಇರ್ಲಿ, ಎಲ್ಲರೂ ಒಂದೊಂದೇ ಹೊಸ ಮುಖಗಳು ಬಂದು. ತಿಮ್ಮರೋಡಿ ಅವ್ರದ್ದು ಒಂದು ಮೊದಲಿಂದ ಕೂಡ ಇದ್ದವರು. ಇವರ ಬಗ್ಗೆ ತಾವೇನ್ ಹೇಳ್ತೀರಿ? ನೋಡಿ, ಈ ಪ್ರಕರಣ ವ್ಯಾಪಕವಾಗಿ ಪ್ರಚಾರ ಆಗಿ ಜನರಲ್ಲಿ ಕುತೂಹಲ ಮೂಡಿಸಿದಂತ ಸಂದರ್ಭದಲ್ಲಿ ಈ ಉರಿಯುವ ಮನೆಯಲ್ಲಿ ಗಳ ಇರಿಯುವುದಂತ ನಾವು ಹೇಳ್ತೇವೆ. ಮನೆ ಉರಿತಾ ಇದೆ, ಅದನ್ನು ಬೆಂಕಿ ನಂದಿಸಿ ಮನೆಯನ್ನು ಉಳಿಸುವ ಪ್ರಶ್ನೆ ಏನಿಲ್ಲ, ಅದರಲ್ಲಿ ಒಂದು ಗಳ ಎಳೆಯುವುದು ಅಂತ. ಯಾಕಂದ್ರೆ ನಮ್ಮ ಮನೆಗೆ ಏನಾದ್ರು ಬೇಕಾದಿತ್ತು ಅಂತ. ಆ ರೀತಿಯಾಗಿ ಬಂದವರು ಇವರೆಲ್ಲ. ಇವರಿಗೆ ಇಡೀ ಪ್ರಕರಣದ ವಾಸ್ತವ ಚಿತ್ರಣ ಯಾರಿಗೂ ಗೊತ್ತಿಲ್ಲ. ಇವತ್ತಿಗೂ ಸಹ ಆ ಪ್ರಕರಣದ ಬಗ್ಗೆ ಎಲ್ಲ ಮಾತಾಡುವವರು ಎಲ್ಲರೂ ಬಂದದ್ದು ಘಟನೆ ನಡೆದು 10 ವರ್ಷಗಳ ಅಥವಾ 12 ವರ್ಷಗಳ ನಂತರ ಎಲ್ಲರೂ ಬಂದದ್ದು. ಅದು ತಮ್ಮಣ್ಣ ಶೆಟ್ಟಿ ಅವರು ಇರ್ಬೋದು, ಪ್ರಸನ್ನ ರವಿ ಅವರು ಇರ್ಬೋದು, ಇತ್ತೀಚೆಗೆ ಬಂದ ಸಮೀರ್ ಇರ್ಬೋದು, ಬೇರೆ ಬೇರೆ ಯೂಟ್ಯೂಬರ್ಸ್ ಇರ್ಬೋದು. ಇವರು ಎಲ್ಲರೂ ಇವರು ಕೊಟ್ಟಂತಹ ಟ್ರೈನಿಂಗ್ ಏನು ಅಂತ ಹೇಳಿದ್ರೆ, ಟ್ರಯಲ್ ಕೋರ್ಟ್ ಸಾಕ್ಷಿಗಳ ಆಧಾರದ ಮೇಲೆ ಕೊಟ್ಟಂತಹ ಜಜ್ಮೆಂಟ್ ನಲ್ಲಿ ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಎನ್ನುವುದನ್ನು ಇವರು ಹೇಳ್ತಾ ಹೋಗುವುದು. ಹೊರತು ಟ್ರಯಲ್ ಕೋರ್ಟ್ ಅಲ್ಲಿ ಸಾಕ್ಷಿಗಳು ತನಿಖೆಯ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ, ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಗೆ ಪ್ರತಿಕೂಲ ಸಾಕ್ಷ್ಯವಾಗಿದ್ದಾರೆ, ಅವರು ಏನು ಹೇಳಿಕೆ ಕೊಟ್ಟರು, ಆ ಸಂದರ್ಭದಲ್ಲಿ ಪಾರ್ಟಿ ಸವಾಲಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಟ್ಟರು, ಅದನ್ನು ಯಾರು ಹೇಳುವುದಿಲ್ಲ. ಅದನ್ನೇ ಹೇಳಿದರೆ ಸಾರ್ವಜನಿಕರಿಗಾಗಿ ಅದನ್ನು ಕುತೂಹಲದಿಂದ ವಾಚ್ ಮಾಡ್ತಿದ್ರು, ಅವರಿಗೆ ವಾಸ್ತವ ಚಿತ್ರಣ ಗೊತ್ತಾಗತ್ತೆ. ಇಲ್ಲಿ ಇವರು ಹೇಳುವುದು ಏನಂತ ಹೇಳಿದರೆ, ಜಜ್ಮೆಂಟ್ ಅಲ್ಲಿ ನ್ಯಾಯಾಧೀಶರು ಏನೆಲ್ಲ ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ ಅದನ್ನು ಜಜ್ಮೆಂಟ್ ಅಲ್ಲಿ ಬರೀತಾರೆ. ಅವರು ಒಂದು ಕಡೆಯಲ್ಲಿ ಬರೀತಾರೆ, ನೋ ಎವಿಡೆನ್ಸ್ ಟು ಕನೆಕ್ಟ್ ಟು ದಿ ಸಂತೋಷ್ ರಾವ್ ಅಂತ ಹೇಳಿ. ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸಾಕ್ಷಿಯನ್ನು ಡ್ರಾಪ್ ಮಾಡಿದ್ದಾರೆ, ಒಂದು ಸಾಕ್ಷಿ ಬರಲಿಲ್ಲ. ಆ ವಿಚಾರವನ್ನು ಮುಚ್ಚಿಟ್ಟುಕೊಂಡು ಇವ್ರು ಹೇಳ್ತಾರೆ ಆರೋಪಿಯನ್ನು ಅದರಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಜಡ್ಜಿ ಹೇಳಿದ್ದಾರೆ ಅಂತ ಹೇಳಿ. ಯಾಕೆ ಹೇಳಿದ್ದಾರೆ ಅಂತ ಹೇಳುವುದಿಲ್ಲ. ಯಾವುದೇ ಜಡ್ಜಿ ಅವರ ಎದುರಲ್ಲಿರುವಂತಹ ದಾಖಲೆಗಳ ಆಧಾರದಲ್ಲಿ ಕಾನೂನಾತ್ಮಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆಯೋ ಹೊರತು ಬೇರೆ ವಿಚಾರದಲ್ಲಿ ಇಲ್ಲ. ಅವರು ಏನು ಸ್ಪಾಟಿಗೆ ಬಂದಿರುವುದಿಲ್ಲ. ಜಡ್ಜಿ ಮುಂದೆ ಯಾವ ದಾಖಲೆ, ಅವರ ಎದುರಲ್ಲಿ ಯಾವ ದಾಖಲೆಗಳಿವೆ ಅಷ್ಟನ್ನು ಮಾತ್ರ ಅವರು ತೀರ್ಪು ಕೊಡೋದು. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಸುಳ್ಯದಲ್ಲಿ ಕೆವಿಜಿ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿದ್ದಂತ ಎಸ್ ರಾಮಕೃಷ್ಣ ಅವರನ್ನ ಅವರ ಮಗನ ಎದುರಲ್ಲೇ ಕಡಿದು ಕೊಲ್ಲಲಾಯಿತು. ಆ ಪ್ರಕರಣದಲ್ಲಿ ಕೆವಿಜಿ ಸಂಸ್ಥೆಯ ರೇಣುಕಾ ಪ್ರಸಾದ್ ಆರೋಪಿಯಾಗಿದ್ರು. ಇದೇ ಆಕಾಶ ಭಾನು ಶರಣ್, ಭವಾನಿ ಶಂಕರ ಇವರೆಲ್ಲ ಸಹ ಆರೋಪಿಗಳು ಆಗಿದ್ರು. ಆ ಪ್ರಕರಣ ಪುತ್ತೂರು ಸೆಷನ್ಸ್ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯಿತು. ಮೃತ ರಾಮಕೃಷ್ಣ ಅವರ ಹೆಂಡತಿ, ಮಗ ಎಲ್ಲರೂ ಹಾಸ್ಟೆಲ್ ಆದ್ರು. ಪ್ರತ್ಯೇಕ ಮಗ ಎಲ್ಲರೂ ಹಾಸ್ಟೆಲ್ ಆದ್ರು. ಪ್ರಕರಣ ಬಿದ್ದೋಯ್ತು. ಸರ್ಕಾರ ಅದನ್ನು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು. ಹೈಕೋರ್ಟ್ ಅಲ್ಲಿ ಆ ಪ್ರಕರಣ ವಿಚಾರಣೆಗೆ ಬಂತು. ವಿಚಾರಣೆ ಬಂದಾಗ ಹೈಕೋರ್ಟ್ ಏನನ್ನು ಗಮನಿಸಿತು ಅಂತ ಹೇಳಿದರೆ, ಈ ಪ್ರಕರಣದ ಆರೋಪಿ
ಆಕಾಶಭವನ ಶರಣನ್ನು ಬಂಧಿಸಿದಂತ ಸಂದರ್ಭದಲ್ಲಿ ಆತನ ಕೈಯಿಂದ 16 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆ 16 ಲಕ್ಷ ರೂಪಾಯಿಗಳನ್ನ ಸುಳ್ಯದ ಕಾರ್ಪೊರೇಷನ್ ಬ್ಯಾಂಕಿನ ಶಾಖೆಯಿಂದ ಡ್ರಾ ಮಾಡಲಾಗಿತ್ತು. ಆ ಅಕೌಂಟ್ ರೇಣುಕಾ ಪ್ರಸಾದ್ ಅವರಿಗೆ ಸಂಬಂಧಿಸಿತ್ತು. ಅದೇ ಹಣವನ್ನು ಅಲ್ಲಿಂದ ತಂದು ಒಬ್ಬ ಬಿಸಿ ರೋಡಿಗೆ ಬಂದು ಬಿಸಿ ರೋಡಲ್ಲಿ ಇವನಿಗೆ ಹಸ್ತಾಂತರ ಮಾಡುವಾಗ ಪೊಲೀಸರು ಅದನ್ನು ಹಣದ ಸಹಿತ ಆರೋಪಿಯನ್ನು ಹಿಡಿದದ್ದು. ಯಾಕಂತ ಹೇಳಿದ್ರೆ ಆರೋಪಿ ಪೊಲೀಸರ ಕೈಯಲ್ಲೇ ಇದ್ದ. ಪೊಲೀಸರು ಅವನನ್ನು ಒಂದು ಮಾರುತಿ 800 ಕಾರಲ್ಲಿ ಕಾಲಿಗೆ ಇದು ಯಾವುದು ಕೋಲ ಹಾಕಿ ಕಾಲಿಗೆ, ಕೈಗೆ ಕೋಲ ಹಾಕಿದ್ರೆ ಗೊತ್ತಾಗುತ್ತೆ ಇವರನ್ನು ಪೊಲೀಸರು ಹಿಡಿದಿದ್ದಾರೆ ಅಂತ ಹೇಳಿ. ಅದಕ್ಕೆ ಕಾಲಿಗೆ ಕೋಲ ಹಾಕಿ ಎದುರು ಸೀಟಲ್ಲಿ ಕೂರಿಸಿದ್ರು. ಪಿಂಟೋ ಕಾಂಪ್ಲೆಕ್ಸ್ ಎದುರಲ್ಲಿ ಅವ ಬಸ್ಸಲ್ಲಿ ಬಂದ. ಫೋನ್ ಮಾಡಿದಾಗ ಇಲ್ಲಿ ಪಿಂಟೋ ಕಾಂಪ್ಲೆಕ್ಸ್ ಹತ್ರ ಬಾ ಅಂತ ಹೇಳಿದ್ರು. ಅಲ್ಲಿ ಬರುವಾಗ ಇವ ಇದ್ದ, ಅವನ ಕೈಲಿ ಕೊಟ್ಟರು. ಅವನನ್ನು ಸೇರಿಸಿ ಹಣವನ್ನು ಸೇರಿಸಿ ಒಟ್ಟಿಗೆ ಇಟ್ಕೊಂಡು ಬಂದು ಮಹಾಜನ್ ಮಾಡಿರುವಂತದ್ದು, ಸೀಸ್ ಮಾಡಿರುವಂತ. ಆ ಒಂದು ದಾಖಲೆಯ ಆಧಾರದಲ್ಲಿ ಅಷ್ಟೋ ಮಂದಿ ಆರೋಪಿಗಳನ್ನ ಜೀವಾವಧಿ ಶಿಕ್ಷೆ ವಿಧಿಸಿತು. ಎಲ್ಲ ಆರೋಪಿಗಳು ರಿಲೀಸ್ ಆಗಿದ್ರು, ಕನ್ವಿಕ್ಟೆಡ್ ಅಂತ ಹೇಳಿದ್ರು. ಎಲ್ಲರೂ ಇಂಥ ತಾರೀಕಿನಲ್ಲಿ ಪುತ್ತೂರು ಕೋರ್ಟಿಗೆ ಹಾಜರಾಗಬೇಕಂತ ಹೇಳಿದ್ರು. ರೇಣುಕಾ ಪ್ರಸಾದ್ ಸೇರಿದ್ರೆ ಎಲ್ಲ ಆರೋಪಿಗಳು ಪುತ್ತೂರು ಕೋರ್ಟಿಗೆ ಹಾಜರಾದ್ರು ಎಕ್ಸೆಪ್ಟ್ ಆಕಾಶಭವನ ಶರಣ. ಆ ಕೇಸಲ್ಲಿ ಹೈಕೋರ್ಟ್ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ವಿಧಿಸಿತು, ಶರಣನ್ನು ಹೊರತುಪಡಿಸಿ. ಎಲ್ಲರೂ ಜೈಲಿಗೆ ಹೋದ್ರು. ಪುನಃ 1-2 ತಿಂಗಳಾಗುವಾಗ ಸುಪ್ರೀಂ ಕೋರ್ಟ್ ಇಂದ ಜಾಮೀನು ಪಡ್ಕೊಂಡು ಎಲ್ಲರೂ ಹೊರಗೆ ಬಂದ್ರು. ಈ ರೀತಿಯಾಗಿ ನ್ಯಾಯಾಲಯದ ವ್ಯವಸ್ಥೆಗಳು ಆ ರೀತಿ ಇರ್ತದೆ. ಈ ಪ್ರಕರಣದಲ್ಲಿ ಅಂತ ಎವಿಡೆನ್ಸ್ಗಳಿಲ್ಲ, ಬಲವಾದ ಸಾಕ್ಷ್ಯಗಳು ಸಿಗಲಿಲ್ಲ. ಯಾಕಂದ್ರೆ ಮೆಡಿಕಲ್ ಎವಿಡೆನ್ಸ್ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್, ಹೈಕೋರ್ಟ್ ನಲ್ಲಿ ಅಪೀಲ್ ಅಲ್ಲಿ SPP ಪ್ರಸನ್ನ ಕುಮಾರ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದೆ ಮೆಡಿಕಲ್ ಎವಿಡೆನ್ಸ್ ಮೇಲೆ. ಅದಕ್ಕೆ ಬಲ ಸಿಗ್ಲಿಲ್ಲ. ಯಾಕಂತ ಹೇಳಿದ್ರೆ ಟ್ರಯಲ್ ಕೋರ್ಟ್ ಅಲ್ಲಿ ಆ ಎವಿಡೆನ್ಸ್ಗಳನ್ನ ಎಲ್ಲ ಹಾಸ್ಟೆಲ್ ಮಾಡಲಾಗಿತ್ತು. ಆದ್ದರಿಂದಾಗಿ ನಿಮ್ಗೆ ಫೌಂಡೇಶನ್ ಗಟ್ಟಿ ಇಲ್ಲ ಅಂತ ಆದ್ಮೇಲೆ ಅದರ ಮೇಲೆ ಕಟ್ಟಿದಂತ ಯಾವುದೇ ಮನೆ ಉಳಿಯುವುದಿಲ್ಲ. ಈ ಪ್ರಕರಣವು ಅದೇ ರೀತಿಯಾಗಿರೋದು. ಆದ್ರಿಂದಾಗಿ ಯಾವಾಗ ಇದು ಬಂತ, ಇವರು ಇದಕ್ಕೆ ಬೇರೆ ರೀತಿಯಲ್ಲಿ ಕೊಡ್ಬೇಕಂತಾಯ್ತು. ಯಾಕಂತ ಹೇಳಿದ್ರೆ ಸಭೆಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ವಾಚಾಮಗೋಚರವಾಗಿ ಬೈಲಿಕ್ಕೆ ಆಗುದಿಲ್ಲ, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರೇ ಆರೋಪಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರು ಸಾರ್ವಜನಿಕ ಸಭಾಗಳಲ್ಲಿ ನಿಶಾ ಜೈನ್ ಹೆಸರು ಹೇಳ್ತಾ ಇದ್ರು, ಧರ್ಮಸ್ಥಳ ಹೆಗಡೆ ಅವರ ಹೆಸರು ಹೇಳ್ತಾ ಇದ್ರು, ಹರ್ಷೇಂದ್ರ ಕುಮಾರ್ ಅವರ ಹೆಸರು ಹೇಳ್ತಾ ಇದ್ರು, ಈ 3 ಹುಡುಗರ ಹೆಸರು ಹೇಳ್ತಾ ಇದ್ರು. ಆದ್ರೆ ಎಲ್ಲೂ ಅವರು ದಾಖಲೆಗಳಲ್ಲಿ ನಿಶ್ಚಲ್ ಕುಮಾರ್ ಅನ್ನು ತರಲಿಲ್ಲ, ನಿಶ್ಚಲ್ ಜೈನ್ ಅನ್ನು ತರಲಿಲ್ಲ. ಎಲ್ಲೂ ದಾಖಲೆಗಳಲ್ಲಿಲ್ಲ. ಚಂದ್ರಪ್ಪ ಗೌಡರು ಹಾಕಿದಂತ ಮರು ತನಿಖೆ ಅರ್ಜಿಯಲ್ಲೂ ನಿಶ್ಚಲ್ ಜೈನ್ ಹೆಸರಿಲ್ಲ. ಸಂತೋಷ್ ಕುಮಾರ್ ಹಾಕಿದಂತಹ ಪರಿಹಾರ ಕೋರಿದ ಇದ್ರಲ್ಲೂ ಇಲ್ಲ. ಸಿಬಿಐನವರು COD ಅವರು ಹಾಕಿದಂತ ಚಾರ್ಜ್ ಶೀಟ್ ಅಲ್ಲೂ ಇಲ್ಲ. ಎಲ್ಲೂ ನಿಶ್ಚಲ್ ಜೈನ್ ಹೆಸರಿಲ್ಲ. ಆದ್ರೆ ಇವರು ಸಾರ್ವಜನಿಕ ಸಭೆ ಭಾಷಣದಲ್ಲಿ ಮಾತ್ರದಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಬೇಕಾಗಿ ಹೈಕೋರ್ಟ್ಗೆ ಹೋಗಿ ಅವರು ಆದೇಶ ತಂದ್ರು. ಅದಕ್ಕೆ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇದಕ್ಕೆ ಏನಾದ್ರೂ ಒಂದು ಬೇರೆ ಪ್ಲಾನ್ ಮಾಡಬೇಕು ಅಂತ ಹೇಳ್ಕೊಂಡು ಇವರ ತಲೆಗೆ ಆ ಸಂದರ್ಭದಲ್ಲಿ ಹೊಡೆದದ್ದು ಏನಂತ ಹೇಳಿದ್ರೆ, ಧರ್ಮಸ್ಥಳದ ಸುತ್ತಮುತ್ತ 106 ಶವಗಳನ್ನು ಕೂತಿದ್ದಾರೆ ಎನ್ನುವಂತ ಒಂದು ಕಾನ್ಸೆಪ್ಟ್. ಅದು ಹೇಗೆ ಆಯ್ತು ಅಂತ ಹೇಳಿದ್ರೆ, 2019ರಲ್ಲಿ ಉಜಿರೆಯಲ್ಲಿ ಈ ವಿಠಲಗೌಡ ಅವರಿಗೆ ಈ ಚಿನ್ನಯ್ಯ ಸಿಗ್ತಾನೆ. ಚಿನ್ನಯ್ಯ 1995ರಿಂದ 2014 ಡಿಸೆಂಬರ್ ವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಅವನು ಅಲ್ಲಿ ಆತ ಈ ಭಕ್ತಾದಿಗಳ ಸೊತ್ತುಗಳನ್ನು ಕಳವು ಮಾಡಿದಂತ ಕೆಲವೊಂದು ಆರೋಪಗಳಿತ್ತು. ಅಂತ ಇದರಲ್ಲಿ ಅವರನ್ನು ಕೆಲಸದಿಂದ ತೆಗೆದಿದ್ರು. ಅವರ ಅಲ್ಲಿ ಸ್ನಾನ ಘಟ್ಟದಲ್ಲಿ ಒಬ್ರು ಮಾಹಿತಿ ಕೇಂದ್ರ ಅಧಿಕಾರಿ ಒಟ್ಟಿಗೆ ಅವನು ಮಿಸ್ಬಿಹೇವ್ ಮಾಡಿದ ಕಾರಣಕ್ಕಾಗಿ ಅವ್ರು
ಅವರನ್ನು ಕೆಲಸದಿಂದ ತೆಗೆದಿದ್ರು. ಅವ ಪುನಃ 2022ರಲ್ಲಿ ಉಜಿರೆಗೆ ಬಂದಿದ್ದ. ಉಜಿರೆ ಪಂಚಾಯತ್ನವರು ಅಲ್ಲೊಂದು ಶೌಚಾಲಯ ನಿರ್ಮಾಣ ಮಾಡಿದ್ರು ಹೊಸತಾಗಿ. ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿ ರಾಮಚಂದ್ರ ಶೆಟ್ಟಿ ಅವರಿಗೆ ಕಾಂಟ್ರಾಕ್ಟ್ ಇತ್ತು. ಅವರಿಗೆ ಜನ ಇರ್ಲಿಲ್ಲ. ಆದ್ರಿಂದ ಇವನ ಅಕ್ಕ ಆಗುವವರು ರತ್ನ ಅಂತ ಹೇಳಿ ಅವ್ರ ಹತ್ರ ಹೇಳಿದಾಗ ಅವರು ಹೇಳಿದ್ರು, ಅವ ಚಿನ್ನ ಇದ್ದಾನೆ ಊರಲ್ಲಿ, ಅವನು ಕರೆಸುವ ಅಂತ ಹೇಳಿ. ಹಾಗೆ ಅವರು ಫೋನ್ ಮಾಡಿ ಇವರನ್ನು ಕರೆಸಿದ್ರು. ಆಗ ಇಲ್ಲಿ ವಿಜಯ ಶೌಚಾಲಯದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ. ಅವನನ್ನು ವಿಠಲ ಗೌಡ್ರು ನೋಡಿ, ನೀನು ಚಿನ್ನ ಅಲ್ವಾ ಅಂತ ಹೇಳಿ. ಹೌದು. ನೀನಲ್ಲಿ ಹೊಣೆ ಎಲ್ಲ ಉಳ್ತಿದ್ದದು ನೀನಲ್ವಾ? ಹೌದು. ಹೌದಾ, ಇನ್ನು ಸ್ವಲ್ಪ ಕೆಲಸ ಇದೆ, ಬಾ ಅಂತ ಹೇಳಿ ಇವನನ್ನು ತಿಮ್ಮರೋಡಿ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಅವ ಹೇಳ್ತಾನೆ, ಹೇಳಿದ್ರೆ ಹೌದಪ್ಪ, ನಾನು ಅಲ್ಲಿ ಬಂಗ್ಲಗುಡ್ಡೆಯಲ್ಲಿ 25 ಏನೋ ಓದ್ತಿದ್ದೇನೆ, ಅಲ್ಲಿ ಮುಳಿಕಾರಲ್ಲಿ ಇಷ್ಟು ಏನೋ ಓದ್ತಿದ್ದೇನೆ, ಅಲ್ಲಿ ಇಷ್ಟು ಏನೋ ಓದ್ತಿದ್ದೇನೆ ಎಲ್ಲ ಕಥೆ ಹೇಳ್ತಾನೆ. ಆ ಟೈಮಲ್ಲಿ ಇವರು ಎಲ್ಲ ಲೆಕ್ಕ ಹಾಕ್ತಾರೆ ಎಷ್ಟು ಹೆಣ ಅಂತೇಳಿ. ನೋಡೋ 427 ಹೆಣಗಳ ಲೆಕ್ಕ ಸಿಗ್ತದೆ ಇವ ಊತಿದ್ದು. ಅವನು ಹೇಳಿರೋ ಪ್ರಕಾರ 420. ಆಗ್ಲೂ ಕೇಳ್ತಾರೆ, ಹೇಗೆ ಅದಿಲ್ಲ, ಅದು ಪೊಲೀಸರು ಇದ್ರು, ಡಾಕ್ಟರ್ ಇದ್ರು, ಪಂಚಾಯತಿಯವರು ಅಲ್ಲ ಇದು ಇಲ್ಲ, ನಾವು ಇದನ್ನೇ ಎಲಿಗೇಷನ್ ಮಾಡುವ. ಅಲ್ಲಿ ಕೊಲೆ ಮಾಡಿ ಊತಿದ್ದಾರೆ ಅಂತ ಹೇಳಿದ್ರು. ಊತವಿದ್ದಾನಲ್ಲ ಹೇಗೂ 10 ವರ್ಷದ ಹಿಂದಿದ್ದು. ನಿಮ್ಗೆ ಮಣ್ಣಿನಡಿಯಲ್ಲಿ ಸಿಗುವುದು ನಿಮಗೆ ಮೂಳೆ ಮಾತ್ರ. ಇದು ಮಾಸ್ಟರ್ ಮೈಂಡ್. ಅದನ್ನು ಊತ ಜಾಗವನ್ನು ನೀವು ಐಡೆಂಟಿಫೈ ಮಾಡಿ ಅಲ್ಲಿ ಎಕ್ಸಿಕ್ಯೂಷನ್ ಮಾಡಿದ್ರೆ ಸಿಕ್ಕುವುದು ಮೂಳೆಗಳು ಮಾತ್ರ. ಆ ಮೂಳೆಗಳು ಹೆಣ್ಣಾಗಟ್ಟಂತ ಗೊತ್ತಾಗಬೇಕು, ಆ ಮೂಳೆಗಳ ಪ್ರಾಯ ಎಷ್ಟಂತ ಗೊತ್ತಾಗಬೇಕು, ಎಷ್ಟು ಸಮಯದ ಹಿಂದೆ ಅದು ಆಗಿದೆ ಅಂತ ಗೊತ್ತಾಗಬೇಕು. ಇದೆಲ್ಲ ವರದಿಗಳು ಬರುವ ಹೊತ್ತಿಗೆ 6 ತಿಂಗಳು ಕಳೆದಿರ್ತದೆ. ಅಷ್ಟೊತ್ತಿಗೆ ಕತೆ ಇನ್ನೊಂದು, ಅಷ್ಟೊತ್ತಿಗೆ 6 ತಿಂಗಳು ಈ ಪ್ರಪಂಚವನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸಾವಿರಾರು ಹೆಣಗಳನ್ನು, ಹೆಣ್ಣು ಮಕ್ಕಳನ್ನು ಅತ್ಯಾಚಾರ, ಹೆಣ್ಣು ಮಕ್ಕಳು ಸತ್ತರೆ ಅವರನ್ನು ಅತ್ಯಾಚಾರ ಮಾಡಿಯೇ ಕೊಲೆ ಮಾಡಿದ್ರು. ಜನ ನಂಬ್ಕೊಂಡು ಹೋಗ್ತಾರೆ. ಇವಾಗ ಆಗ್ತಾ ಇರೋದು ಅದೇ, ಈಗ ಆಗ್ತಾ ಇರೋದು ಅದೇ ಅಂತ ಹೇಳಿ ಪ್ಲಾನ್ ಮಾಡಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು, ನೀನು ಇಲ್ಲಿಂದ ಹೋಗು, ನಾವು ಯಾವಾಗ ಕರಿತೇವೆ ಆಗ ಬರ್ಬೇಕು ಅಂತ ಹೇಳಿದ್ರು. ಆ ರೀತಿಯಾಗಿ ಇವರು ಅದಕ್ಕೊಂದು ಬೋರ್ಡೆ ರೆಡಿ ಮಾಡಿದ್ರು, ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಸೀನಿಯರ್ ಪ್ಯಾನಲ್ ಅಡ್ವೊಕೇಟ್ ಕೆ ವಿ ಧನಂಜಯ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರ ಹತ್ರ ಮಾತನಾಡಿದ್ರು, ಈ ರೀತಿಯಾಗಿ ಒಂದು ಸಾಕ್ಷ್ಯ ಇದೆ, ಆ ಸಾಕ್ಷ್ಯವನ್ನು ಹೇಗೆ ಪ್ಲಾಂಟ್ ಮಾಡಬಹುದು ಅಂತ ಅವ್ರು ಹೇಳಿದ್ರು, ಹೀಗೆ ಮಾಡುವ ಅಂತ ಹೇಳಿದ್ರು. ಆ ರೀತಿಯಾಗಿ ಅವರ ಜೂನಿಯರ್ಗಳೇ ಬಂದ್ರು, SP ಅವರಿಗೆ ಮನವಿ ಕೊಟ್ರು, ಕಂಪ್ಲೇಂಟ್ ಕೊಟ್ರು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು, FIR ಆಯ್ತು. ಚಿನ್ನಯ್ಯನನ್ನು ಕರ್ಕೊಂಡು ಬಂದ್ರು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ ಅಲ್ಲಿ 183 ಸ್ಟೇಟ್ಮೆಂಟ್ ಮಾಡಿಸಿದ್ರು. ಅವ ಹೇಳಿದ, ನಾನು ಇಂತಿದ್ದ ಕಡೆಯಲ್ಲಿ 100 ಹೆಣಗಳನ್ನು ಕೂತಿದ್ದೇನೆ ಅಂತ ಹೇಳಿ ಪ್ರಪಗಾಂಡ ಮಾಡಿದ್ರು. ಸಾವಿರಾರು ಹೆಣಗಳನ್ನು ಕೂತಿದ್ದಾರೆ, ಸಾವಿರಾರು ಮಂದಿ. ಇವಾಗ ಸಾಮಾನ್ಯ ಜನರಿಗೆ ಮನಸ್ಸಿಗೆ ಬರಲಿಲ್ಲ. ಯಾಕಂತಿದ್ರೆ 100 ಮಂದಿಯನ್ನು ಒಂದು ಕಡೆಯಲ್ಲಿ ಕೊಲೆ ಮಾಡಿ ಹೂತಾಕಿದ್ದಾರೆ ಅಂತ ಹೇಳಿದ್ರೆ, ಆ 100 ಮಂದಿ ಅನಾಥರ, ಅವರಿಗೆ ಮನೆ ಮಠ ಸಂಬಂಧಿಕರು ಯಾರೂ ಇಲ್ವಾ? ಯಾರು ಅದರ ಆಲೋಚನೆನೇ ಮಾಡಲಿಲ್ಲ. ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಅದು ದೊಡ್ಡ ಒಂದು ಸಾಮ್ರಾಜ್ಯ, ಅಲ್ಲಿ ಏನ್ ಬೇಕಾದ್ರೂ ಅದು ಏನು ಬೇಕಾದ್ರೂ ಆಗಿರ್ಬೋದು. ಇವ್ರು ಹೇಳ್ತಾ ಇದ್ರು ಈ ರೀತಿ ಆಗಿದೆ ಅಂತ ಹೇಳಿ. ಸೌಜನ್ಯ ಕೇಸಲ್ಲಿ ಹೇಳ್ತಾ ಇದ್ರಲ್ಲ, ಅಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು ಅಂತ ಹೇಳಿ ಜನ ನಂಬ್ಕೊಂಡು ಹೋದ್ರು. ಯೂಟ್ಯೂಬ್ ನಲ್ಲಿ ಬೇರೆ ಬೇರೆ ರೀತಿಯ ಸ್ಟೋರಿಗಳು ಬರ್ಲಿಕ್ಕೆ ಆರಂಭ. ಒಂದಕ್ಕೂ ತಲೆ ಕೂಡ ಇರ್ಲಿಲ್ಲ, ಆಧಾರನೂ ಇಲ್ಲ, ಒಬ್ರಿಗೆ ಆಧಾರನೂ ಇಲ್ಲ. ಇಷ್ಟು ಈ ಪ್ರಪಂಚವನ್ನು ನಂಬಿದ್ರು ಯಾರು? ಇಂಟೆಲೆಕ್ಚುವಲ್ಗಳು, ಬುದ್ಧಿಜೀವಿಗಳು ಅಂತ ನಾವೇನ್ ಹೇಳ್ತೇವೆ, ಅವರೆಲ್ಲ ನಂಬಿದ್ರು. ಮುಖ್ಯಮಂತ್ರಿ ಆದ್ರು ಹೋದ್ರು, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಗೋಪಾಲ್ ಗೌಡ್ರೆ ಹೋದ್ರು, ದ್ವಾರಕನಾಥ್ ಹೋದ್ರು, ವಕೀಲರುಗಳು ಇವರೆಲ್ಲ ಹೋದ್ರು, ಬಾಲನ್ ಹೋದ್ರು, ಮುಖ್ಯಮಂತ್ರಿ ಆಯ್ತು. ಹೀಗೆ ಆಗಿದೆ. ಅಲ್ಲಿ ಸಾವಿರಾರು ಹೆಣಗಳನ್ನು ಊತಿದ್ದಾನೆ ಅಂತ ಹೇಳಿ ಒಂದಿನ ಅವನು ಕೋರ್ಟಲ್ಲಿ 183 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದರ ತನಿಖೆಗೆ ನೀವು SIT ರಚನೆ ಮಾಡಬೇಕು. ಇದು ಸ್ಥಳೀಯ ಪೊಲೀಸರಿಂದ ಸಾಧ್ಯ ಇಲ್ಲ. ಇದನ್ನು SIT ರಚನೆ ಮಾಡದೆ ಸ್ಥಳೀಯ ಪೊಲೀಸರು ಇದನ್ನ ತನಿಖೆ ಮಾಡ್ತಾ ಇದ್ರೆ, ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ತನಿಖೆ ಮಾಡ್ತಾ ಇದ್ರೆ, ಇಷ್ಟೊತ್ತಿಗೆ
211 ಅಡಿಯಲ್ಲಿ ಏನು FIR ಆಗಿತ್ತು ಅದಕ್ಕೆ ಸಿ ರಿಪೋರ್ಟ್ ಆಗ್ತಾ ಇತ್ತು, ಪತ್ತೆ ಆಗದ ಪ್ರಕರಣ ಅಂತ ಹೇಳಿ. ಸಿ ರಿಪೋರ್ಟ್ ಆಗುವಂತ ಕೇಸ್ ಅದು, ಇಲ್ಲದ್ರೆ ಬಿ ರಿಪೋರ್ಟ್ ಆಗುವಂತ, ಸಾಕ್ಷ್ಯ ಇಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಆಗುವಂತ. ಅದೇ SITಗೆ ಕೊಟ್ಟರು. IGP ADGP ಮಟ್ಟದ ಅಧಿಕಾರಿಯವರು ಬಂದರು. ಅವರು ಬಂದು ತನಿಖೆ ಮಾಡಿದ್ರು. ಎಲ್ಲಿ ಊತಿದ್ದಾನೆ ಅಷ್ಟು 18 ಕಡೆಗಳಲ್ಲಿ ಪಾಯಿಂಟ್ ಮಾಡಿದ್ರು. 6ನೇ ಪಾಯಿಂಟ್ ನಲ್ಲಿ ಒಂದು 4 ಮೂಳೆ ಸಿಕ್ಕಿತ್ತು. ಅದರ ನಂತರ ಸಿಕ್ಕಿದ್ದು 11A ಅಲ್ಲಿ, ಅದು ಸುಸೈಡ್ ಮಾಡ್ಕೊಂಡ ಡೆಡ್ ಬಾಡಿ ಫುಲ್ ಸ್ಕೆಲ್ಟನ್ ಸಿಕ್ಕಿರೋದು. ಅದಕ್ಕೂ ಚಿಹ್ನೆಯನ್ನು ಸಂಬಂಧ ಇಲ್ಲ. ಅದೇನೊಂದು 2 ವರ್ಷದ ಹಿಂದೆ ಸುಸೈಡ್ ಮಾಡ್ಕೊಂಡದ್ದು. ಇವೊಂದು ಇರುವುದು 2014ರವರೆಗೆ ಮಾತ್ರ. 6ನೇ ಪಾಯಿಂಟ್ ಅಲ್ಲೂ ಸಹ ಇರುವುದು ಅದರ ನಂತರದ್ದು. ಹಾಗಂತ ಹೇಳಿ ಅಲ್ಲಿ ಮೃತದೇಹಗಳನ್ನು ಊತಾಕ್ಲಿಲ್ವ? ಹಾಕಿದೆ. ಗ್ರಾಮ ಪಂಚಾಯತ್ ಲೆಕ್ಕಾಚಾರದ ಪ್ರಕಾರ 428 ದಿನ ಇದೆ. 428 ಮೃತದೇಹಗಳನ್ನು 1987ರಿಂದ 2025ರವರೆಗೆ ಗ್ರಾಮ ಪಂಚಾಯತ್ ಲೆಕ್ಕಾಚಾರದ ಪ್ರಕಾರವೇ 427 ಮೃತದೇಹಗಳನ್ನು ಹೂತಾಕಲಾಗಿದೆ. ಎಲ್ಲೂ ಸ್ಕೆಲ್ಟನ್ಗಳು ಸಿಕ್ಕಲಿಲ್ಲ. ಪರಿಣಾಮವಾಗಿ ಚೆನ್ನಯ್ಯ ಜೈಲಿಗೆ ಹೋದ. ಆದ್ರೆ ಈ ಷಡ್ಯಂತ್ರ ಮಾಡಿದವರು ಯಾರು? ಮೈಶೆಟ್ಟಿ ಮರೋಡಿ, ಗಿರೀಶ್ ಮಠಣ್ಣವರು, ಟಿ ಜಯಂತ್, ಸೋಮನಾಥ ನಾಯಕ್, ಪ್ರಸನ್ನ ರವಿ, ತಮ್ಮಣ್ಣ ಶೆಟ್ಟಿ, ಇವರೆಲ್ಲರೂ ಈ ಷಡ್ಯಂತ್ರದಲ್ಲಿ ಭಾಗಿಗಳು. ನೇರ ಅಥವಾ ಪರೋಕ್ಷ ಇದರಲ್ಲಿ ಭಾಗಿಗಳು ಇವರು. ಅದರಲ್ಲಿ ಡೌಟ್ ಏನಿಲ್ಲ. ಆದ್ದರಿಂದ SIT ಅವರು ಇದನ್ನು ತನಿಖೆ ಮಾಡ್ತಾ ಇದ್ರು. ಈಗ SIT ಅವರ ಮೇಲೆ ಕೆಲವೊಂದು ಆಪಾದನೆಗಳಿವೆ. ಇವರು ತನಿಖೆಯನ್ನು ಸ್ಲೋ ಮಾಡ್ತಾ ಇದ್ದಾರೆ. ತನಿಖೆಯನ್ನು ಸ್ಲೋ ಮಾಡೋದಲ್ಲ, SIT ಅವರ ತನಿಖೆಯ ರೀತಿಯೇ ಆಗಿ ಪೊಲೀಸರು ಮಾಡಿದ ತನಿಖೆಯ ರೀತಿಯಲ್ಲಿ SIT ಅವರಾಗ್ಲಿ, COD ಅವರಾಗ್ಲಿ, CBIನವರು ತನಿಖೆ ಮಾಡಲ್ಲ. ಅವರು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ ಮೇಲೆ ಆರೋಪಿಯ ಕುತ್ತಿಗೆಗೆ ಹಗ್ಗ ಹಾಕುವುದು. ಚಿನ್ನಯ್ಯನ ವಿರುದ್ಧ ಅವರಿಗೆ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿತ್ತು. ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಕೊಂಡೋಗಿ ಶಿವಮೊಗ್ಗ ಜೈಲಲ್ಲಿ ಬಿಟ್ಟಿದ್ದಾರೆ. ಈಗ ಇಷ್ಟೋ ಮಂದಿಗೂ ಹಗ್ಗ ಹಾಕ್ತಾ ಇದ್ದಾರೆ, ಏನು ಇಲ್ಲ. ಅವರನ್ನು ಬೆಳಿಗ್ಗೆ ಕರೆಸಿ SIT ಆಫೀಸಲ್ಲಿ ಕೂರಿಸಿ ಮಾತಾಡ್ತಾರೆ, ಸ್ಟೇಟ್ಮೆಂಟ್ ಮಾಡ್ತಾರೆ, ಸಂಜೆ ಆಗೋ ಕಳಿಸ್ತಾರೆ. ಆ ರೀತಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರನ್ನು ಅರೆಸ್ಟ್ ಮಾಡಿದ್ರೆ ಅವರನ್ನು 15 ದಿವಸಗಳಿಂದ ಜಾಸ್ತಿ ಕಾಲ ಪೊಲೀಸ್ ಕಸ್ಟಡಿ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದು ವೇಳೆ ಚಿನ್ನಯ್ಯನನ್ನೇ ಸುರಿಗೆ ಅವರು ಅರೆಸ್ಟ್ ಮಾಡಿ ಬಾಡಿ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ರೆ 17 ಕಡೆ ಗುಂಡು ಅಗಿಲಿಕ್ಕೆ 15 ದಿವಸ ಬೇಕಿತ್ತು. ಬೇರೆ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಅದಕ್ಕೆ ಅರೆಸ್ಟ್ ಮಾಡಲಿಲ್ಲ. ಎಲ್ಲ ಸಾಕ್ಷಿ ಸಂಗ್ರಹ ಮಾಡಿದ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲೂ ಅಷ್ಟೇ, ಇನ್ನೂ ಇದು 6 ತಿಂಗಳ ಹೊರಗೆ ಹೋಗ್ತದೆ. ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಆನೆ ಮಾವತನ ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗ್ತದೆ. ಅದೇನು ಸಿ ರಿಪೋರ್ಟ್ ಆದ ಕೇಸು, ಅದನ್ನ ನಿಮ್ಗೆ ಯಾವಾಗ ಬೇಕಾದ್ರೂ ಅದನ್ನು ರೀಓಪನ್ ಮಾಡ್ಬೋದು, ದೊಡ್ಡ ಸಮಸ್ಯೆ ಏನಲ್ಲ. ಕಾನೂನು ಪ್ರಕಾರ ರೀಓಪನ್ ಮಾಡ್ಬೋದಿತ್ತು. ನಾರಾಯಣರ ಮಗ ಗಣೇಶ ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಹಾಕಿದ್ದ, ಅದರಲ್ಲಿ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು. ವಾಸ್ತವವಾಗಿ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕುವಂತ ಅನಿವಾರ್ಯತೆ ಇರಲಿಲ್ಲ. ವಾಸ್ತವವಾಗಿ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕೋ ಅನಿವಾರ್ಯತೆ ಇರಲಿಲ್ಲ. ಬೆಳ್ತಂಗಡಿ ಕೋರ್ಟಿಗೆ ಒಂದು ವಕೀಲರನ್ನು ಇಟ್ಕೊಂಡು ಒಂದು ಅರ್ಜಿ ಹಾಕಿದ್ರೆ ಅದನ್ನು ರೀಓಪನ್ ಮಾಡ್ಬೇಕಂತೇಳಿ ಕೇಳ್ತಾ ಇದ್ರೆ ಬೆಳ್ತಂಗಡಿ ಕೋರ್ಟ್ ಆರ್ಡರ್ ಮಾಡ್ತದೆ. ಸಿ ರಿಪೋರ್ಟ್ ಆದ ಕೇಸುಗಳಲ್ಲಿ, ನಿಮ್ಗೆ ಬಿ ರಿಪೋರ್ಟ್ ಆದ ಕೇಸುಗಳಲ್ಲಿ ಮಾತ್ರ ನೀವು ಅದಕ್ಕೆ ಸಾಕ್ಷಿಗಳನ್ನು ಕೊಡಬೇಕು. ಸಿ ರಿಪೋರ್ಟ್ ಆದ ಕೇಸಲ್ಲಿ ಸಾಕ್ಷಿ ಕೊಡಬೇಕಾದಿಲ್ಲ. ಅದು ಯಾವಾಗ ಒಂದು ಸಾಕ್ಷಿಯನ್ನು ನೀವು ಕ್ರಿಯೇಟ್ ಮಾಡಿದ್ರು ಆ ಕೇಸನ್ನು ರೀಓಪನ್ ಮಾಡಬೇಕು. ಆದ್ರಿಂದಾಗಿ ಅದನ್ನು ಅದು ಸಹ SITಗೆ ಬಂದ, ಅದನ್ನು ಸಹ SIT ತನಿಖೆ ಮಾಡ್ತಾರೆ. ಸೌಜನ್ಯ ಕೇಸು SIT ವ್ಯಾಪ್ತಿಗೆ ಬರೋಲ್ಲ. ಹೌದು, ಸೌಜನ್ಯ ಕೇಸು SIT ವ್ಯಾಪ್ತಿಗೆ, ಅದು ಸರ್ಕಾರಿ ಆದೇಶದಲ್ಲಿಲ್ಲ. ಆದ್ರೂ ಆ ಕೇಸು ಸಹ SIT ವ್ಯಾಪ್ತಿಗೆ ಬರಬೇಕು ಅಂತ ಹೇಳಿ ಜಯಮಯ ಕೃಷ್ಣ ವಿಠಲಗೌಡರ ಮೇಲೆ ದೂರು ಕೊಟ್ಟಿರೋದು. ವಿಠಲಗೌಡರು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ.
ಆದ್ರೆ ವಿಠಲಗೌಡರ ಮೇಲೆ ದೂರು ಕೊಟ್ಟಿರೋದು ಅದು ಹೊಸ ಸಾಕ್ಷ್ಯ. ಸ್ನೇಹಬಾಯಿ ಕೃಷ್ಣ ಸ್ನೇಹಬಾಯಿ ಕೃಷ್ಣರವರು ಹೊಸ ಸಾಕ್ಷ್ಯವನ್ನು ಆ ದಾಖಲೆಗಳ ಆಧಾರದಲ್ಲೇ ವಿಶ್ಲೇಷಣೆ ಮಾಡಿ ಕೊಟ್ಟಿರುವಂತದ್ದು. ಆದ್ದರಿಂದ ಅದನ್ನು ನೀವು SIT ಅವರು ತನಿಖೆ ಮಾಡ್ಬೇಕಂತ ಕೇಳ್ತಾ ಇರೋದು. ಅದು ಸಹ ಅವರು SIT ಗೆ ತನಿಖೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು SP ಗೆ ಕಂಪ್ಲೇಂಟ್ ಕೊಟ್ಟಿರುವುದು ಬೆಳ್ತಂಗಡಿ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಕೊಟ್ಟಿರುವುದು. ಅದು SIT ಗೆ ಅದು ಬರುವುದಿಲ್ಲ ಅಂತ ಗೊತ್ತಿದ್ದೆ ಅವರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರುವುದು. SIT ಗೆ ಕೊಟ್ಟದ್ದಲ್ಲ. ಆಯ್ತಾ, ಅವರು ಈಗ ಅದನ್ನು ತನಿಖೆ ಮಾಡ್ಬೇಕಾ ಬೇಡ ಅಂತ ಹೇಳಿ ಕೋರ್ಟಿಂದ ಪರ್ಮಿಷನ್ ತಗೊಳ್ಬೇಕು. ಆ ದೂರನ್ನು ನಾವು ತನಿಖೆ ಮಾಡ್ಬೇಕಾ ಬೇಡ ಅಂತ ಹೇಳಿ ಕೋರ್ಟಿಂದ ಪರ್ಮಿಷನ್ ತಗೊಳ್ಬೇಕು. ಇನ್ನು ಸಹ ಅದನ್ನು ಕೇಳಲಿಲ್ಲ, ಕೋರ್ಟ್ ಪರ್ಮಿಷನ್ ಕೊಟ್ಟಿಲ್ಲ. ಆದ್ದರಿಂದ ಈ ಪ್ರಕರಣಗಳು ಆ ರೀತಿಯಾಗಿ ಇದೆ. ಇವಾಗ ಇನ್ನು ಸರ್, ಮೊದಲಿಂದ ತಾವು ಈ ಪ್ರಕರಣ ಘಟನೆ 2012ರಿಂದ ತಾವು ನೋಡ್ತಾ ಇದ್ದೀರಿ. ಅಲ್ಲಿಂದ ಇಲ್ಲಿವರೆಗೂ ಬಂದ ಎಲ್ಲಾ ಮುಖಗಳನ್ನು ತಾವು ನೋಡ್ತಾ ಇದ್ದೀರಿ, ಅವ್ರದ್ದು ಎಲ್ಲ ಘಟನೆಯನ್ನು ಗಮನಿಸಿದ್ದೀರಿ. ತಿಮ್ಮರೋಡಿ ಅವರನ್ನ ಬಿಟ್ಟು ಬಾಕಿ ಉಳಿದವರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಗಿರೀಶ್ ಮಟ್ಟಣ್ಣ ಇರ್ಲಿ, ಅದೇ ಹೇಳಿದಲ್ಲ, ಎಲ್ಲರ ಬಗ್ಗೆ ಉರಿಯುವ ಒಲೆಯಲ್ಲಿ ಬೀಡಿ ಸೇದಲಿಕ್ಕೆ ಬಂದವರು. ಅದು ಹೇಗೊಂದು ಒಲೆ ಉರಿತಾ ಇತ್ತು ಅಲ್ಲ, ಅವರ ಬಗ್ಗೆ ತಮ್ಮ ವೈಯಕ್ತಿಕವಾಗಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಇವರು ಯಾರು ಸಾಮಾಜಿಕ ಬದ್ಧತೆ ಇದ್ದ ಹೋರಾಟಗಾರರು ಅಲ್ಲ. ಸಾಮಾಜಿಕ ಬದ್ಧತೆ ಅಂತ ಇರ್ಬೇಕು ಒಬ್ಬರಿಗೆ, ಅಂತ ಹೋರಾಟಗಾರರು ಅಲ್ಲ. ಇವರಿಗೆ ಯಾರಿಗೂ ಒಂದು ಹೋರಾಟದ ಬ್ಯಾಕ್ ಗ್ರೌಂಡ್ ಇಲ್ಲ. ಈ ಹೋರಾಟ ಬಿಟ್ಟು ಅದಕ್ಕಿಂತ ಮೊದಲು ಹೋರಾಟ ಮಾಡಿದವರಲ್ಲ. ಈ ಹೋರಾಟ ಬಿಟ್ಟು ಮೊದಲಿಂದ ಹೋರಾಟ ಮಾಡಿದವರಲ್ಲ. ಗಿರೀಶ್ ಮಟ್ಟಣ್ಣ ಅವರನ್ನ ಇಟ್ಕೊಳ್ಳಿ, ಅವರು ವೈಯಕ್ತಿಕ ಕಾರಣದಿಂದಾಗಿ ಅವರು ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟು ಜೈಲಿಗೆ ಹೋದಂತ ವ್ಯಕ್ತಿ. ಅವರೇನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದವರಲ್ಲ. ಅವರೇ ಸ್ವತಃ ಭ್ರಷ್ಟಾಚಾರಕ್ಕೆ ಒಳಗಾಗಿ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಹೋಗ್ತೇನೆ ಎನ್ನುವ ಕಾರಣಕ್ಕಾಗಿ ಅವರು ಈ ಸೀನ್ ಕ್ರಿಯೇಟ್ ಮಾಡಿ ಜೈಲಿಗೆ ಹೋದರು. ಬಾಂಬ್ ಇಟ್ಟು ಅವರನ್ನು ಬಾಂಬ್ ಇಟ್ಟ ಕೇಸಿಗೆ ಸಂಬಂಧಪಟ್ಟಾಗಿ ಅವರನ್ನು ಇಲಾಖೆಯಿಂದ ವಜಾ ಮಾಡಿದ್ದಲ್ಲ, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿ ಅವರನ್ನು ಇಲಾಖೆಯಿಂದ ವಜಾ ಮಾಡಿದ್ದು ಅವರ ಮೇಲೆ ಇದ್ದಂತ ಭ್ರಷ್ಟಾಚಾರದ ಆರೋಪ. ಒಂದು ಪಾರ್ಟಿಯಿಂದ 3 ಲಕ್ಷ ರೂಪಾಯಿ ಹಣ ತಕೊಂಡು ಅಮಾಯಕನ ಮೇಲೆ ಕೇಸು ದಾಖಲು ಮಾಡಿದ ಕಾರಣಕ್ಕಾಗಿ DSP ಮಟ್ಟದಲ್ಲಿ ತನಿಖೆಯಾಗಿ ಅದು ಪ್ರೂವ್ ಆದ ಕಾರಣಕ್ಕಾಗಿ ಅವರನ್ನು ಇಲಾಖೆಯಿಂದ ವಜಾ ಮಾಡಿರುವುದು. ಒಂದು ವೇಳೆ ಆ ಕಾರಣಕ್ಕೆ ಅಲ್ಲದೆ ಅವರು ವಜಾ ಆಗ್ತಾ ಇದ್ರೆ, ಬಾಂಬ್ ಇಟ್ಟ ಕೇಸಲ್ಲಿ ಅವರು ಎಕ್ಯೂಟ್ ಆಗಿದ್ದಾರೆ 2017ರಲ್ಲಿ. ಅಂದ್ರೆ ಇದು ಒಂದು ಸರಿ, ಇವಾಗ 2017 ಎಕ್ಯೂಟ್ ಆಗಿದ್ದಾರೆ. ಆಗ ಅವರು ಇಮಿಡಿಯೇಟ್ ನಂಗೆ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿ KITಗೆ ಹೋಗ್ತಾ ಇದ್ರು. ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಅಪೆಲೇಟ್ಗೆ ಹೋಗಿ ಆರ್ಡರ್ ಮಾಡ್ತಾ ಇದ್ರು, ನಂಗೆ ಪುನಃ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಕೊಡ್ಬೇಕು ಅಂತ ಹೇಳಿ. ಮಾಡ್ಲಿಲ್ಲ. ಗೊತ್ತಾಯ್ತಾ? ಅಂದ್ರೆ ಇದು ಹೊರಗಿನವ್ರಿಗೆ ಸತ್ಯನೂ ಗೊತ್ತಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಅವರು ಶಾಸಕರ ಭವನಕ್ಕೆ ಬಾಂಬ್ ಇಟ್ಟದ್ದು ಅಂತ ಹೇಳಿ ಅವರು ಬಿಂಬಿಸ್ತಾ ಇರೋದು ಕೂಡ ಅದನ್ನ ಬಿಂಬಿಸ್ತಾ ಇರೋದು. ಅದು ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿದ್ಯಾರು? ಅವರೇ ಅಲ್ವಾ? ಆಯ್ತಾ? ಅವರು ಬೈಕಲ್ಲಿ ಬಂದು ಒಂದು STD ಬೂತಿಂದ ಫೋನ್ ಮಾಡಿದ್ರು, ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿ. ಪೊಲೀಸರು ಇಲ್ಲಿ ಬಂದು ಸರ್ಚ್ ಮಾಡಿದಾಗ ಇಲ್ಲಿ ಶಾಸಕರ ಭವನದಲ್ಲಿ ಇದು ಬ್ಲಾಸ್ಟ್ ಆಗದಂತಹ ರೀತಿಯಲ್ಲಿ ಇದ್ದಂತ ಬಾಂಬುಗಳು ಸಿಕ್ಕಿತು, ಹುಸಿ ಬಾಂಬುಗಳು ಸಿಕ್ಕಿತು. ಪೊಲೀಸರು ಯಾವ ನಂಬರ್ ಇಂದ ಫೋನ್ ಮಾಡಿದ್ರು ಅಂತ ಹೇಳಿದ್ರೆ ನೋಡುವಾಗ ಅದೊಂದು STD ಬೂತಿನ ನಂಬರು. ಆ ನಂಬರಿಗೆ ಫೋನ್ ಮಾಡಿದಾಗ ಅವ ಹೇಳಿದ, ಸರ್ ಅದು ಅವರು ಹೋಗುವಾಗ ಅರ್ಜೆಂಟ್ ಅಲ್ಲಿ ಹೆಲ್ಮೆಟ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ಪೊಲೀಸರು ಅಲ್ಲಿಗೆ ಹೋದ್ರು STD ಬೂತಿಗೆ. ಆಗ ಹೆಲ್ಮೆಟ್ ಇಟ್ಕೊಂಡು ಹೆಲ್ಮೆಟ್ ತಗೊಳ್ಳಿಕ್ಕೆ ಗಿರೀಶ್ ಮಟ್ಟಣ್ಣ ಬಂದು ಸಿಕ್ಕಿ ಬಿದ್ದದ್ದು ಅವರು ಮತ್ತು ಮತ್ತೊಬ್ಬ ಒಟ್ಟಿಗೆ. ಆಯ್ತಾ? ಈ ವಾಸ್ತವ ಅಂಶಗಳು ಯಾರಿಗೆ ಗೊತ್ತಿದೆ? ಇದು ವಾಸ್ತವ. ಆ ಪ್ರಕರಣದಲ್ಲಿ ತನಿಖೆ ಮಾಡಿದಂತ ಅಧಿಕಾರಿಗಳಿದ್ದಾರೆ, ವಿಚಾರಿಸಿದ್ದೇವೆ. ನರೋಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರ ಮೇಲೆ ಇವರು ಯಾವ ಪ್ರಕರಣದಲ್ಲಿ ಇದು ಮಾಡಿದ್ರು ಅಂತೇಳಿ ದಾಖಲೆಗಳನ್ನು ಕೇಳಿದ್ದೇವೆ. ಇದೆಲ್ಲ ಇದೆ. ಪ್ರಸನ್ನ ರವಿ ಅವರು ಕೆಲವು ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಮಹಿಳಾ ಮೋರ್ಚಾ ಅದು ಇದೆಲ್ಲ ಹೋರಾಟಗಳಲ್ಲಿ ಇದ್ದವರು. ಇಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ. ಆ ಕಾರಣಕ್ಕಾಗಿ ಅವರು ರೆಬೆಲ್ ಆದ್ರು. ಸಹಜವಾಗಿ ಬಿಜೆಪಿಯಿಂದ ರೆಬೆಲ್ ಆದವರು ಕಮ್ಯುನಿಸ್ಟ್ ಒಟ್ಟಿಗೆ ಸೇರುವುದು, ಇಲ್ಲ ಕಾಂಗ್ರೆಸ್ ಒಟ್ಟಿಗೆ ಸೇರುವುದು ಸಹಜವಾಗಿ. ರಾಜಕೀಯವಾಗಿ ಆ ರೀತಿಯಾಗಿ ಹೋಗಿದ್ದಾರೆ. ಆಗ ಅಷ್ಟೊತ್ತಿಗೆ ಇದನ್ನು ಬಿಸಿ ಇರ್ತಾ ಇತ್ತು. ಅವರಿಗೆ ಒಂದು ಮಹಿಳಾ ಮನೆ ಬೇಕಿತ್ತು. ಯಾರಿಗೆ? ತಿಮ್ಮರೋಡಿ ಗ್ಯಾಂಗಿಗೆ ಒಂದು ಮಹಿಳಾ ಮನೆ ಬೇಕಿತ್ತು. ಯಾಕಂದ್ರೆ ಒಂದು ಹೆಣ್ಣಿನ ವಿಚಾರದಲ್ಲಿ ಆಗ್ತಿರುವಂತ ಹೋರಾಟ. ಅದಕ್ಕಾಗಿ
ಪ್ರಸನ್ನ ರವಿ ಅವರು ಅದಕ್ಕೆ ಸೇರ್ಕೊಂಡ್ರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.